ಕಪೀಂದ್ರನೇ ಇರಬಹುದು, ಘಾತಕವಿಲ್ಲ. ನೀನು ಕಪೀಂದ್ರನಾದರೆ ಬೆಟ್ಟ ಗುಡ್ಡಗಳಲ್ಲಿಯೋ ಉತ್ತರ ಶಾಖಾದಿಗಳಲ್ಲಿಯೋ ಗೋಪುರದಲ್ಲಿಯೂ ಸಂಚರಿಸುತ್ತಿರಬೇಕೇ ಹೊರತು ಇಲ್ಲಿಗೆ ಬರಲು ಕಾರಣವಿಲ್ಲ ಎಂದು ವಿನ್ನವಿಸಲು ಸ್ವಾಮಿಯು ಇಂತಹ ಮಂದಮತೆಗಳಾದ ಚೇಟಿಯರಿಗೆ ಸರಿಯಾಗಿ ತಿಳಿಯ ಹೇಳುವರೆಗೂ ಬುದ್ಧಿ ಬರುವುದಲ್ಲವೆಂದು ನಿಶ್ಚಯಿಸಿ, ಎಲೆ ಚೇಟಿಯರೇ, ನಿಮ್ಮ ಪ್ರಾಣನಾಯಕಿಯಾದ ಲಕ್ಷ್ಮೀದೇವಿಗೆ ನಾನು ವಲ್ಲಭನು ಎಂದು ಹೇಳಲು ಚೇಟಿಯರು ಶ್ರೀಯಪ್ಪದಿಯು ಸಮಸ್ತ ಪರಿವಾರದೊಡನೆ ಕಂಡು ಕೋಲಾಹಲ ಮಾಡುತ್ತಾ ಅಲ್ಲಿದ್ದ ಸ್ವಾಮಿಯ ಸಂತೋಷದರೆ ಪರವಶಮನಸ್ಕರಾಗಿ ಅಮ್ಮನ ಸುಬದಿಗೆ ಒಂದು ವಿಜ್ಞಾಪಿಸುತ್ತಾರೆ. ದಾಸೀಜನಸ್ಸತೋ ವಲ್ಲಭಕಿಂಕರಾಣಾಂ ಗಾರೇ ಭುಭುವ ಸಮರಂಕದಲೀಫಲಾದ್ಯೈಃ ಹಾರಿದ್ಯಚೂರ್ಣನೋತಿಕ ರತ್ನಜಾಲೈಃ ಮಾತಃಪ್ರಸಾದಭಿವಾನ್ ವಲ್ಲಭಸ್ತೆ. ನಿಮ್ಮ ಪ್ರಾಣವಲ್ಲಭರಾದ ಸ್ವಾಮಿವರಾದ ಕಿಂಕರರಿಗೂ ನಮಗೂ ಗೋಪುರದ್ವಾರದ ಕಲಹ ಕೋಲಾಹಲವಾಯಿತು. ಮಾತಸ್ಥೆ ಪ್ರಾಣನಾಥ ತಿರಗಬದ್ವಾರ ಸಂತುಷ್ಟತೆ ಸೌ ಗತ್ವಾದಾವತ್ತರಕ್ಷದ್ವಿಪಹರಿನುಭಾನ್ ಆಶ್ರಿತದ್ರೋಣಿಹಸ್ತಾನ್ ಅತ್ವಾ ರಾತ್ರಿಂ ಚರಿತ್ವಾಶ್ರಿತರ್ಮನಾನ್ ಸಾರ್ಥಿಯಂಕಾಲ್ಯ ಆಗಾತ್ ಪಾತ್ರೆ ಬೋಧಂ ಗುರುತ್ವಂ ಹೆರದನಮದೃಶೋಭಿಕ್ಷಾಲಿಂಗನಾಜ್ಯೈಃ ಎಂಬಂತೆ, ಎಲೆ ಜಗಜ್ಜನನಿಯಾದ ತಾಯಿಯೇ, ಮೂರು ಲೋಕಗಳಿಗೂ ಅಧಿಪತಿಯಾಗಿರುವ ಶ್ರೀಮನ್ನಾರಾಯಣದ ವನಾಂತರಕ್ಕೆ ತೆರಳಿ ಆಶ್ರಿತನ ವಿರೋಧಿಗಳಾದ ದುಷ್ಟಮೃಗಗಳನ್ನು ರಾಕ್ಷಸರಂ ಸಂಹರಿಸಿ ಶಿಷ್ಟರ ಪರಿಪಾಲನ ಮಾಡಿ ಗೋಪುರದ್ವಾರದಲ್ಲಿ ವಿಜಯ ಮಾಡಿಸಿದ್ದಾರೆ. ನಿಮ್ಮ ಸ್ಮೃತಿಸರಸ ವಶೋಭೂಷಣಾಲಿಂದ ಅವರ ಮನೋರಥಮಂ ಪೂರ್ತಿ ಮಾಡಬೇಕೆಂದರೂ ಬಯಸಿದರು. ದೃಷ್ಟಾಂಗ ವರ್ಣದ ಕೂಡಿದ ಅನುಮಾನಾಸ್ಪದವಾದ ಅಲಂಕಾರದಿಂದ ಕೂಡಿರುವಂತಹ ಶಿರಸ್ಸುಳ್ಳ ವರ್ಣಗೊಂಡ ತುಟಿಯನ್ನು ಮೈಮೇಲೆ ಉಗುರುಗಳಿಂದ ಗಾಯಗಳಿಂದಲೂ ಗಾಢವಾದ ಅಮಿತವಾದ ಸುವಾಸನೆಯುಳ್ಳ ಕೆಂಪು ಬಣ್ಣದ ರಂಗಾದ ಸ್ವಿನ್ನ ಮದನಾದ ಭಗವಂತರ ಗಂಡ ಅಮ್ಮನವರು ವಿನಿಮಿಸುತ್ತಿದ್ದಾರೆ. ನಿದ್ರಾಂಬಶಾಂ ದ್ರಿವಹಾಯಿ ವಿಹಾರದಲ್ಪೇ ಪ್ರಸ್ಥಿತೋಸ ವರವಂಚಕ ತತ್ವತೋಮಾಂ ಅನ್ಯಾದೃಶೀಂಕದಮನಂಕ ಚರಿತ್ರಶಂಸಿ ವೇಷಚ್ಯುತೆ ಪ್ರಸನಯತ್ಯರವಿಂದನೇತ್ರ ಶಯ್ಯಾನಿಶಾಂತೆ ನಿಶವಂಚಯಿತ್ವಾ ಸದೋಸಮಾಂ ಕುತ್ರ ಶಾಂತಮೇನಾಂ ತ್ಯಕ್ವಾ ಸದಾ ತ್ವತ್ಪದಸಕ್ತಚಿತ್ತಾನ್ ಯುಕ್ತಾಂಗಿಮೇ ತತ್ಪತದೇವದೇವ. ಬನ್ನಿರಿ ವಂಚಕರೇ, ಕ್ರೀಡಾಶೇಂದ್ರದಲ್ಲಿ ನಿದ್ರಾಪಶುರಾದ ನಮ್ಮನ್ನು ರಾತ್ರಿಯಲ್ಲಿ ಮಡಿಸಿ ಎಲ್ಲಿಗೆ ತೆರಳಿದ್ದೀರಿ? ವಾಸ್ತುವಾಗಿ ತಿಳಿಸಿ. ನೀವು ಹೇಳದೇ ಹೋದರೂ ನಿಮ್ಮ ವೇಷವೇ ನಮಗೆ ಸುಸ್ಪಷ್ಟವಾದ ರತಿಚಿಹ್ನೆಗಳನ್ನು ಸೂಚಿಸುತ್ತಿರುವುದು. ಶ್ರೀ ಭಗವಾನುವಾಚ ಭದ್ರೇ ಅಪಯೋರಗಾರಣ ವಾಟಿಕಾಸು ಥಾಟೀವರ ಸಫಡೈತು ರಗಾಧಿರೂಢಃ ಗತ್ವಾ ವಿಹರತ ಕದಚಿತ್ ಸಮಯಾಃ ಪುನಶ್ಚ ಪ್ರತ್ಯಾಗನೋ ಮೃಗಸುರಸ್ಮರ ಕಿಂಚಿದನ್ಯತೆ ಯಾತೋಸ್ಮಿ ದೇವ ಮೃಗಾದ ಮೃಗಾಶನಾದ್ಯೈ ದುಷ್ಟೇ ಮೃಗೇಂದ್ರ ಸದಾ ಕ್ಷಣದಾತರೈಶ್ಚ ಶ್ರುತ್ವಾರ್ಧಿಘೋಷಮಡಮೇ ನಿಷಿಭಾಜಿತಾನಾಂ ಕ್ಲೇಶೋಪಶಾಂತಿಕರಣಾಯ ತಪೋಧನಾನಾಂ. ಎಲೈ ಪಂಕಜವಾಸಿನಿಯೇ, ಸಿಂಹವೇ ಮೊದಲಾದ ದುಷ್ಟಪ್ರಾಣಿಗಳೊಡನೆಯೋ ರಾಕ್ಷಸರು ಮುಂತಾದವರೊಂದಿಗೂ ಉಪದ್ರವಗಳಿಂದ ಕಷ್ಟಪಡುತ್ತಿದ್ದ ಋಷಿಮುನಿಗಳ ಆರ್ತನಾದವನ್ನು ಕೇಳಿ ಅವರನ್ನು ರಕ್ಷಿಸುವುದಕ್ಕಾಗಿ ಸಮುದ್ರ ತಟ ಪ್ರದೇಶಗಳಲ್ಲಿ ಅನುಚರರೊಡನೆ ಕೂಡಿ ತುರ್ಗಾರಾಧೂಢನಾಗಿ ಭೇಟಿಯಾಗಿ ಬೆರೆಸ ಬಂದನಲ್ಲದೆ ಬೇರೇನಿಲ್ಲ ಎಂದು ಸ್ವಾಮಿಯವರು ಅನುಗ್ರಹಿಸಿದರು. ಶ್ರೀರಮೋವಾಚ ಪುತ್ರಾಸು ಲೋಕೆ ಮೃಗ್ಯಾ ಪ್ರಾಣಾನ್ ತಾಂತೆ ಕ್ಷಣಂದಂತ ರಕ್ಷದಂಚ ಕಿರಣಾರಕಂಸ್ಮಿನ್ನಮಕಂ ನಿಶಾಂತಂ ಸಮೀಕೃತಾಂಗಂಕಿತವಸ್ಯ ಸವ್ಯ ಜಲಜನೇನ ಜಾಲಂ ವೀಕ್ಷಣಾದ್ಯೃತ್ವಾ ಪ್ರವೃತರವೇಶ ಪಲ್ಲವಾಕಾರಧಾರಿ ಮೃಗದುರ್ಸರ್ಷಾಯಾಂ ನೂನಮೇಂದ್ರಂತ್ವಂ ಹೃದಯ ಹರಿಣವೃಂದಂ ಮಂದಮಂದಂ ಗೃಹೀತ್ವಾ. ಎಲೆ ಪುರುಷೋತ್ತಮನೆ, ರಾತ್ರಿ 4 ದಿಕ್ಕುಗಳಲ್ಲಿಯೂ ನೋಟವೆಂಬ ಬಲೆಯನ್ನು ಹಿಡಿದು ವೇಷಮರೆಸಿ ಪಲ್ಲವಾಕಾರಧಾರಿಯಾಗಿ ಹರಣೇಕ್ಷಗಳಾದ ಜಿಂಕೆಗಳ ಗುಂಪನ್ನು ತನ್ನ ವಶಕ್ಕೆ ಬರುವಂತೆ ಮಾಡಿದ ಬೇಟೆಗಾರರ ನೀವು ಎಂದು ಅಮ್ಮನವರು ಅನುಗ್ರಹಿಸಿದರು. ಶ್ರೀ ಭಗವಾನುವಾಚ ಗಂಧಕಾರಣ ಪುಷ್ಪಡ ಹೃದಯಕ್ಕೇರ್ನೋ ನಿಲಾನಾನನಂ ಸ್ವಿನ್ನಂ ಭೃತ್ನಗರೈ ಗದಾಗತವಶಾ ಕ್ಲಾಂತಿರ್ವಶತ್ಯೇವನಃ ತಾಂದಂ ನೇತ್ರಮುಪಾಂಗಶೋಣ ಭವದ್ರೋಷಾಶು ಯುದ್ಧೋ ಭವಾತ್ ಭೃಷ್ಟಂ ಚಂದನಮಂಬರಸಘಣಾತ್ ಜಾತಂ ಕಥಂಗಟ್ಟಕೈಃ ಕಿಂ ಮಾಂ ಧನ್ಯತಮಂಗಡವಾಸನಿತ್ವಂ ಹಂತಂ ನಿಶಾಗರಣಾನಡವೀಂಗತೋಸ್ಮಿ ವಿಶ್ವಾಸರ ಭವದ್ಯದಿಮೇನ ವಾಕ್ಯಂ ಭೃಷ್ಟಸ್ವಮೇ ಪರಿಜನಂ ಶಪಥಂ ವಿದಾಯ. ಎಲೈ ಪಂಕಜವಾಸಿನಿಯೇ, ಏತಕ್ಕಾಗಿ ತಾವು ನಮ್ಮಲ್ಲಿ ಶಂಕಪಡುವಿರಿ? ನಾವು ನಿಶಾಚರಗಳಾದ ರಾಕ್ಷಸರ ಸಂಹಾರ ನಿಮಿತ್ತವಾಗಿ ವನಾಂತರಕ್ಕೆ ತೆರಳಿದ್ದವು, ಆದ್ದರಿಂದ ಈ ಕಾರಣ ಉಂಟಾಯಿತು. ಈ ಮಾತುಗಳು ತಮಗೆ ವಿಶ್ವಾಸಹೇತುವಾಗದಿದ್ದಲ್ಲಿ ನಮ್ಮ ಪರಿಜನರನ್ನು ಆಜ್ಞೆ ಮಾಡಿ ಕೇಳಿರಿ ಎಂದು ಸ್ವಾಮಿಯವರು ಅನುಗ್ರಹಿಸಿದರು. ಶ್ರೀರಮೋವಾಚ ವಕ್ತ್ರಂ ಶಮಾಂಬು ನಿಪುರಂಬಕರಂ ಜತಂತೆ ಬಿಂಬಾಧರಾಕ್ಷಿಯುಗಳೇ ಧವಲಾರುಣಸ್ತ್ವಂ ವ್ಯಕ್ತತ್ವಮಾವಹರಿಫಾಲ ತರಿವಿಶಾಲ ಕಸ್ತೂರಿಕಾಗ್ರದಲಕಂ ನ ವಿಲೋಕಯಾಮಿ. ಎಲೈ ಪುರುಷೋತ್ತಮನೆ, ನಿಮ್ಮ ಮುಖಮಂಡಲವು ಸಂಭೋಗ ಪರಿಶ್ರಮದಿಂದುಂಟಾದ ಬೆವರುಗಳಿಂದ ಅಲಂಕರಿಸಲ್ಪಟ್ಟಿದೆ. ಕಿರುತುಟಿಗಳು ಬಿಳಿಚುಕೊಂಡಿದೆ, ಕಣ್ಣುಗಳು ಕೆಂಪಾಗಿವೆ, ಕಸ್ತೂರಿ ತಿಲಕವು ಕದಡಿ ಹೋಗಿರುವುದನ್ನು ಕಂಡು ನಮಗೆ ನೋಡಲು ಅಸಖ್ಯವಾಗಿವೆ ಎಂದು ಅಮ್ಮನವರು ವಿನಿಮಿಸಿದರು. ಶ್ರೀ ಭಗವಾನುವಾಚ ವೇಗಾದುಪಾಗತಮತೋ ಮದನಂ ಕ್ಷಮಾಂ ಜಾತಂ ಸನೈಸರ್ಗಮಾಕುಲದಂಚತೆ ನೈಸರ್ಗಕಂ ನಯನೋ ನರನಾರುಣತ್ವಂ ತದ್ವಕ್ತ್ರ ಶ್ರೀಧಮವಿವಂಧವಲಾಧರೋ ಮೇ. ಎಲೈ ಭೃಗುನಂದಿನಿಯೇ, ನಾವು ಭೇಟಿಯಾಡಿ ಅತಿವೇಗದಿಂದ ಆಗಮಿಸಿದ್ದರಿಂದ ಮುಖವು ಬೆವರಿನಿಂದ ಕೂಡಿದೆ. ಆ ಬೆವರಿನಿಂದಲೇ ತಿಲಕವು ಕದರಿ ಹೋಗಿದೆ. ಕೆಂದಾವರಿ ಕಣ್ಣನೆಂದು ನಮ್ಮ ಹೆಸರು ಪ್ರಸಿದ್ಧ. ನಿಮ್ಮ ಕಿರುತುರಿಗಳ ಪಾದವಿಲ್ಲದೆ ಅಧರವು ಬಿಳಿಸಿಕೊಂಡಿದೆ ಎಂದು ಸ್ವಾಮಿಗಳು ಅನುಗ್ರಹಿಸಿದರು. ಶ್ರೀರಮೋವಾಚ ವಿವಿಧನಕ ಪದಾಂಕೈರಂಕಿತಂಚ ವಿವಕ್ಷೋ ಗೃಹ ಸರಸ ಹರಿದ್ರಾಮುದ್ರತೋರಸ್ಥಲಂತೆ ಒಬರದೋ ಭಕ್ತಂ ಭಾಗೀರತ್ವಾಂ ಸಲಾಭಿಹಿ ಮಮನೇನ ಪಥಾದ್ರಾ ಗಚ್ಚ ಗೋವಿಂದ ಶೀಘ್ರಂ. ಎಲೈ ಗೋವಿಂದನೆ, ನಿಮ್ಮ ವಕ್ಷಸ್ಥಳವು ನಿಮ್ಮ ವಿಲಾಸ ಸ್ತ್ರೀಯರ ನಾನಾ ವಿಧ ದಂತ ನಖಕ್ಷತಗಳಿಂದಲೂ ಅವರಗಳ ಸ್ತನಚಂದನ ಕುಂಕುಮಾದಿಗಳಿಂದಲೂ ಅಲಂಕೃತವಾದ ಈ ವಿಗ್ರಹವು ಎಂತಹ ಭಾಗ್ಯವತರಾದ ಸ್ತ್ರೀಗಳಿಂದ ಬಿಡಿಸಲ್ಪಟ್ಟಿದೆಯೋ
ನಮ್ಮ ಕಣ್ಣು ಮುಂದೆ ನಿಲ್ಲದೆ ಅಲ್ಲಿಗೆ ತೆರಳಿ ಎಂದು ಅಮ್ಮನವರು ವಿನವಿಸಿದರು. ಶ್ರೀ ಭಗವಾನುವಾಚ ಸತ್ಯಂ ವದಾಮಿ ಕಮಲೆ ಶೃಣುಕಾರಣಾಂತೆ ಮತ್ವಾಸನಸ್ತಬಕ ಸನ್ನತ ವಲ್ಲರೀನ್ವಾ ಆಶಿಷ್ಯದ ಪ್ರಸವಪಾಂಸ ವಿರಂಕಿತೋಸ್ಮಿ ವಕ್ಷಸ್ಥಲೇ ಕೃತಿರಭೂತ್ ವನಕಂಟಕೈಶ್ಚ ಎಲೈ ಕಮಲವಾಸಿನಿಯೇ, ನಿಮ್ಮನ್ನು ಕಾಡಿನಲ್ಲಿ ನಡೆದು ನಿಮ್ಮ ಸ್ತನಸ್ತಬಕ ಲೋಲಪನಾಗಿ ನಿನ್ನಂತೆಯೇ ಇರುವ ಕಾಡಿನ ಹೂ ಬಳ್ಳಿಗಳನ್ನು ನಿಮ್ಮ ಭೋಗದಿಂದಲೇ ಆಲಿಂಗನ ಮಾಡಿಕೊಂಡಿದ್ದರಿಂದಲೇ ಆ ಬಳ್ಳಿ ಹೂಗಳ ಪರಾಗರೇಣುಗಳಿಂದ ನಮ್ಮ ವಕ್ಷಸ್ಥಲವು ಕೆಂಪಾಗಿವೆ, ಆ ಕಾಡಿನದ ಮುಳ್ಳುಗಳಿಂದಲೇ ಗಾಯವಾಗಿದೆ ಎಂದು ಸ್ವಾಮಿಯರು ಅನುಗ್ರಹಿಸಿದರು. ಶ್ರೀರಮೋವಾಚ ಸ್ಮೇರ ಪ್ರಸೂನ ಮೊದಲಬ್ಧಮತಪ್ರದಾದೀರ್ಜತ್ಕರಾಂ ವಿಪಲ್ಪೀನ ಘನಸ್ತನೀಂಚ ತ್ವಂ ಪುಷ್ಪಣೀಂ ಮದನ ವಿಭ್ರಮಜಾತ ವೇಗಾತ್ ಆಲಿಂಗಿಕಾಂತರದಾಂ ಕೆಲವಲ್ಲಭೋಸಿ. ಎಲೆ ವಂಚಕರೇ, ನೀವೀಗ ಪುಷ್ಪ ಮೊದಲುಪ್ತವಾಗಿರುವ ದುಂಬಿಗಳಂತೆ ಕಪ್ಪಾಗಿರುವ ತಲಕೂದಿನುಳ್ಳವರಾಗಿ ಸ್ತನಸ್ತಬಕ ನಮ್ರಿಯಾಗಿ ಪುಷ್ಪಣಿಯಾಗಿರುವ ಹೊಂಬಳ್ಳಿಗಳನ್ನು ಆಲಿಂಗನ ಮಾಡಿಕೊಂಡ ಬಲವಾಕಾರವನ್ನು ಧರಿಸಿದ್ದೀರಿ ಎಂದು ಅಮ್ಮನವರು ವಿನಿಸಿದರು. ಸರ್ವಾಣಿ ಪಂಚಶರಸಾಯಕ ಸಂಚಿತಾನಿ ಚಿಹ್ನಾನಿ ಪಂಚಕತಮಂ ಚಿದ ಉಪಸ್ಮೃತಾನಿ ಶಕ್ಯಾಚಾಟಪನೈ ಬೃಹತ್ತು ಮಧ್ಯಬಿಂಬಾಧರಕ್ಷತ್ರಿಯಂ ಧಿಯಮಾತನೋತಿ. ಎಲೈ ವಂಚಕರೇ, ನಿಮ್ಮ ವೇಷ ಸಂಭೋಗ ಚಿಹ್ನೆಗಳನ್ನು ಚಾಟು ಮಾತುಗಳಿಂದ ಮರಮಾಸಿದ್ದರೂ ಈ ಅಧರಕ್ಷತವು ನಿಮ್ಮ ಮಿಂಚಿನ ನಡುವುಳ್ಳ ಸ್ತ್ರೀಯರ ಸಂಶ್ಲೇಷವನ್ನು ವ್ಯಕ್ತವಾಗಿ ಸೂಚಿಸುತ್ತಿದೆ ಎಂದು ವಿನಿಸಿದರು. ಪೀತಾಂಬರಂಗರಗಭೂಷ ಮದಿನಾರೇ ತತ್ವ ತದೀಯ ವಸನಾಭರಣಾನಿ ಧೃತ್ವ ವೇಷಂ ಪ್ರವೇಶ ಭೂತೋಷಿತೋಷಂ ಖೇದಂ ಕರು ಪುರುಷೋತ್ತಮ ಸೇವೆ. ಎಲೆ ಪುರುಷೋತ್ತಮನೇ, ತಾವು ಧರಿಸಿದ್ದ ಪೀತಾಂಬರವನ್ನು ದಿವ್ಯಾಭರಣವನ್ನು ಅವರಗಳಿಗೆ ಕೊಟ್ಟು ಅವರ ವಸ್ತ್ರಾಭರಣ ಧರಿಸಿ ಧೂರ್ತ ವೇಷದ ನಮ್ಮ ಮುಂದೆ ನಿಲ್ಲಬೇಡಿ, ನಮ್ಮ ಮನಸ್ಸಾದರೂ ಬಹಳ ಖೇದಗೊಂಡಿದೆ ಎಂದು ಅಮ್ಮನವರು ವಿನವಿಸಿದರು. ಶ್ರೀಕೃಷ್ಣನಪುರ ಭಗೋಪಿಕಾನಾಂ ವಾಚೋ ಜಿಗಂತಪರಸಿ ಪ್ರಿಯಮುಕ್ತವಾಚಃ ಯುಕ್ತಂ ತರಸಕಲಂ ಪ್ರಿಯಾಪರಸ್ಯಾದಂತಸ್ಥಿತಂ ದಶವಾಸರಿ ಕಿಂಬದತ್ವಂ. ಎಲೈ ವಾಸುದೇವನೇ, ತಾವು ಕೃಷ್ಣಾವತಾರದಲ್ಲಿ ಅನೇಕ ಗೋಪಸ್ತ್ರೀಯರ ಮಾತುಗಳಿಂದ ಅದರಂತೆ ಪ್ರಿಯವಾಗಿಯೋ ಮುಗ್ಧವಾಗಿರುವ ಮಾತುಗಳನ್ನು ಆಡುತ್ತಿದ್ದೀರಿ. ಅದಿರಲಿ, ಆದರೆ ಬೇಟೆಯಾಡಲು ಹೋದ ತಮಗೆ ದಂತನಕ್ಷತ್ರಗಳು ಉಂಟಾಗದ ಕಾರಣವೇನು ಎಂದು ಅಮ್ಮನವರು ವಿನರಿಸಿದರು. ಶ್ರೀ ಭಗವಾನುವಾಚ ರಾತ್ರೋ ಮಹಾದರಾಕ್ಷಸರಾಕ್ಷಸೈಶ್ಚ ಹತ್ವಾಹ ಮುದೇರ್ಜನದಶ್ಚ ಮಯಾ ಕೃತಾನಿ ಶಂಕರ್ಪೂರ್ಣರಾಜರವಣೋಯಂ ದೇವಿ ಪ್ರಸೀದ ಕರವಾಣಿ ತವ ಪ್ರಮಾಣಂ. ಎಲೈ ದೇವಿಯೇ, ನಾವು ರಾತ್ರಿ ಕತ್ತಲೆ ರಾಕ್ಷಸರಾಕ್ಷಸ ಸಂಹರಿಸಿ ಆ ಸಂತೋಷದ ಶಂಕರಾದವನ್ನು ಮಾಡಿದೆವು. ಆ ಕಾಡದ ತುಟಿಯಲ್ಲಿ ವ್ರಣ ಉಂಟಾಗಿದೆ, ತಾವು ತಿಳಿಯಬೇಕು. ನಿಮಗೆ ನಂಬಿಕೆ ಬರಲು ಶಪಥವನ್ನು ಮಾಡುತ್ತೇವೆ. ದೇವಿ ಪ್ರತಿಸನತೆ ನೈಕಾಗತನ್ಮಯ ತ್ವತ್ಪ್ರತ್ಯಾರ್ಥಮತನ ವರದಸ್ತವಾಹಂ ವಹ್ನಿಂ ಪ್ರವೇಶ್ಯ ಮೃಗವಿಷಂ ಪಿಬಾಮಿ ಮಜ್ಜಾಮಿವಾಮೃತರಾಂ ವೃಷಾಮಿವಾಥ ಮಜ್ಜಾಂ ವೃಷಾಮಡಿನ ಶೀರ್ಷಂ ವಿಷಾವೀಕ್ಷಣ ಜ್ವಾಲಾಮಾನಸಮಾಕುಲೆ ಶಿಖಿನಿವಾ ನೋಚೆ ಪ್ರಸಾದೋಮಿ ಅತ್ಯಗ್ರೇಷು ವನಿರ್ಧಿರೇಷು ಋತಂ ದಿವ್ಯಂತಯಾ ವಿಶದಂ ಕೃತ್ವಾಹಂ ದೈತೇಶ್ವರೇಷು ಮದನ ಯಾಸ್ಯಾಮಿ ರೋಷೇಣ ಕಿಂ. ಎಲೈ ಪ್ರಾಣೇಶ್ವರಿಯೇ, ತಾವು ನಮ್ಮ ವಿಷಯದಲ್ಲಿ ಕೋಪಗೊಂಡರೆ ನಮಗಿದೆಯಾದರೂ ಏನು? ಇನ್ನು ಮುಂದೆ ತಮಗೆ ನಂಬಿಕೆ ಉಂಟಾದಂತೆ ಅಗ್ನಿಯನ್ನು ಪ್ರವೇಶಿಸುತ್ತೇವೆ, ಕಾಲು ಕೂಡ ವಿಷಪಾನವನ್ನು ಮಾಡುವೆವು, ಅಲ್ಲದೆ ತುಲಾರೋಹಣವನ್ನು ಮಾಡುವೆವು, ಸಮುದ್ರದಲ್ಲಿ ಮುಳುಗುವೆವು, ಘಟಸರ್ಪದ ಹೆಡೆಯನ್ನು ಮುಟ್ಟುವೆವು. ಇಂತಹ ಶಪಥಗಳನ್ನು ತಾವು ನಮಗೆ ಪ್ರತಿ ಉಂಟವಾಗುವಂತೆ ಮಾಡುವೆವು ಎಂದು ಸ್ವಾಮಿಯನ್ನು ಅನುಗ್ರಹಿಸಿದರು. ಶ್ರೀನಮೋವಾಚ ರೋಷಸ್ತವೇಡದಹನೋ ಮದನಾಪ್ರಸೂತಃ ಸ್ತನ್ಯಂ ಭುವೋ ಗರಳಂ ಶೈನಂ ಫಣೀಂದ್ರಃ ಪಾಥೋ ನಿಕೇತನ ಭುವೋ ಪ್ರಥಮಾವತಾರೇ ಕುಕ್ಷೋ ದ್ವಿಸಪ್ತಭುವನಾನಿ ಕಥಂ ತುಲಾತೆ ಕಲ್ಪಾಂತವಾರ್ಷೇಸ್ಯ ಜರೇಣ ಕಿಂತೆ ಶಯ್ಯಾತೋರವಧಿ ಗೃಢದ್ಫಲಸ್ತ್ವಂ ಸಂಗ್ರಂಥನಾದಿ ವಿವಿಧಾತ್ತವದೇವಕಾಸ್ತೆ ಕೃಷ್ಣವರ್ತನಿಕಟಸಮಾನ ಬುದ್ಧಿಂ. ಎಲೈ ಪುರುಷೋತ್ತಮನೇ, ಸ್ವಾತಂತ್ರ್ಯಶ್ಚಾಗ್ನಿಶ್ಚ ಎಂದು ತಮ್ಮ ಮುಖ ಕಮಲದಿಂದಲವೇ ಅಗ್ನಿ ಉಂಟಾಗಿರುವುದು. ಸ್ತನ್ಯಂ ಸದ್ವಿಷದಂ ವಿಷ್ಣಂ ರಸ್ಯಮಾಸಿ ಜಗದ್ಗುರೋಹ ಎಂದು ವಿಷವೂ ತಮಗೆ ಅಮೃತವಾಗಿರುತ್ತದೆ. ಭೋಗಿ ಭೋಗೆ ಸುಖಾಸೀನಃ ಎಂದು ಸರ್ಪವಾದರೋ ತಮಗೆ ಸುಖಶಯನವಾಗಿರುತ್ತದೆ. ಪ್ರಥಮಾವತಾರವಾದ ಮತ್ಸ್ಯಾವತಾರದಲ್ಲಿ ಸಮುದ್ರವು ತಮ್ಮ ವಾಸಸ್ಥಾನವಾಗಿತ್ತು. ಮುಗ್ಧ ಚುಷರ್ ಬಡದಲೇ ಶೈತೋಸಿತವ್ಯಾ ತನ್ಮಾದಿ ಪುರುಷೇ ನವಿಕಾಗಮೇವ ಮಂತೆ 14 ಯೋಗಗಳನ್ನು ಪ್ರಳಯ ಕಾಲದ ಮುದರದಲ್ಲಿ ಅಡಗಿದೆ. ಇಂದು ತಮಗೆ ತಮ್ಮನ್ನು ತೂಗುವ ತುಲಾರೋಹವಾದರೂ ಎಂತು, ಇಂದು ತಮಗೆ ಪ್ರಮಾಣವಾದರೂ ಏನು ತಮ್ಮನ್ನು ವಿನಯಿಸಿದರು. ಶ್ರೀ ಭಗವಾನುವಾಚ ಭೂತ್ವಾರ್ಗೋತುಕಳೆ ಭುವನೇಶ್ವರೋಹಂ ತ್ವಾಮೇ ವದೇವ ಜನಕೇಂದ್ರ ಸದಾಮವಾಪ್ಯ ಪತ್ಯಂತರೇ ಮಗವೃತ್ತಿರಶೇಷ ಲೋಕೆ ಪ್ರಖ್ಯಾತ ಶುದ್ಧಿತರದ ಖಲುತೆ ವಿಯೋಗೆ. ಎಲೈ ಜನಕಪುತ್ರಿಯೇ, ನಾನು ರಘುಕುಲದಲ್ಲಿ ಅವತರಿಸಿ ಮಂಡಲಾಧಿಪತ್ಯವನ್ನು ಹೊಂದಿ ನಿಮ್ಮನ್ನು ಪತ್ನಿಯಾಗಿ ಸ್ವೀಕರಿಸಿದ ರಾಮಾವತಾರದಲ್ಲಿ ನಮ್ಮ ಏಕಪತ್ನಿ ವ್ರತವ ಸಮಸ್ತರು ಅರಿಯುವಂತೆ ತಾವೂ ತಿಳಿದಿದ್ದೀರಿ ಎಂದು ಸ್ವಾಮಿಯರು ಅನುಗ್ರಹಿಸಿದರು. ಶ್ರೀರಮೋವಾಚ ಕೃತ್ವಾ ಹಿ ಜನ್ಮ ವಸದೇವ ಕುಲೇನ ಗೂಢಂ ಗೋಪಾಲ ಭೂಪತನಿಯಶ್ಚ ಮವಾಕ್ಯಭೂಯಃ ಜಾನಾಮಿ ಷೋಡಶಸಹಸ್ರವರಾಂಗನಾಭೈರಾಲಿಂಗ್ಯತಸ್ಯ ತವ ಕಂಸರಿಕೋ ಚರಿತ್ರಂ. ಎಲೈ ಕೃಷ್ಣನೇ, ತಮ್ಮ ಮಹಿನ ಸಕಲರು ಅರಿಯುವಂತೆ ವಸುದೇವ ಕುಲದಲ್ಲಿ ಅವತರಿಸಿ ನಂದಗೋಪಾಲ ಗೃಹದಲ್ಲಿ ಬೆಳೆದು 5 ಲಕ್ಷ ಗೋಪಕನ್ಯಕೆಯನ್ನು ಪರಿಗ್ರಹಿಸಿ ಮತ್ತೆ ಅಷ್ಟಮಹಿಷಿಯರನ್ನು ವಧಿಸಿ 16,000 ರಾಜಕುಮಾರನ ಒಂದೇ ಮುಹೂರ್ತದಲ್ಲಿ ವಿವಾಹವನ್ನು ಮಾಡಿಕೊಂಡು ಹೀಗೆ ಬಹು ವಿನೋದವಾದ ಚರಿತ್ರೆಯನ್ನು ನಾವು ತಿಳಿದಿರುವೆವು ಎಂದು ಅಮ್ಮನವರು ವಿನಪಿಸರು. ಶ್ರೀ ಭಗವಾನುವಾಚ ಸಂಭೂರ ದಿವ್ಯಮಣಿನಾಥ ಸಹತ್ವಯಾತೆ ರಂಭೋರವೀನ ಪ್ರಯುಂಭೈಗೇನ ಸಖ್ಯ ಗಂಭೀರ ಭಾವ ಭವತ್ ಶಪಥಂ ಕರೋಮಿ ಸಂಭಾವಯಾಮರಂಭಣ ಪಾತ್ರವೇನಂ. ಎಲೈ ರಂಭೋರುವೆ,
ನಿಮ್ಮೊಂದಿಗೆ ಜನಿಸಿದ ಕೌಸ್ತುಭ ಮುನಿನಾದರೂ ಕೇಳು. ನಮಗೆ ಅತ್ಯಂತ ವ್ಯಾಮೋಹಿಷವಾಗಿ ಪರಮಭೋಗ್ಯವಾದ ನಮ್ಮ ಕುಟುಂಬದಾಣೆ, ನಮಗೆ ಪ್ರಾಣಕ್ಕಿಂತಲೂ ಹಿರಿವಳಾದ ತಮ್ಮ ಮೇಲಾಣೆ, ತಮಗೆ ಸಖಿಗಳಾದ ಭೂಮಿ ನೀಳಿಯದ ಮೇಲಾಣೆ. ಹೀಗೆ ಶಪಥವನ್ನು ಮಾಡುವ ನಮ್ಮನ್ನು ನಮ್ಮ ಮಾತುಗಳನ್ನು ವಿಶ್ವಾಸ ಕಟಾಕ್ಷಿಸಿ ಅನುಗ್ರಹಿಸಬೇಕು ಎಂದು ಸ್ವಾಮಿಗಳು ಅನುಗ್ರಹಿಸಿದರು. ಶ್ರೀರಮೋವಾಚ ವಿಲಾಸ ವಿಪಿನಾಂತರೇ ವಿಗೃಧಂ ಸಖಿ ಹತತಃ ಗೃಹೀತ ಮದರಂ ತ್ವಯಂ ದೈತಕಂದುಕಂ ಮಾಮಕಂ ಪ್ರದಾಯ ಪ್ರತಿಮೆ ಮಣಿಗ್ರಹಂ ಭವಿಷ್ಯಂ ಕರೋದು ಸಕರೀಕೃತ ದಯಾಹಿ ಮಾಂ ಬಾಧತೆ. ಎಲೆ ಪುರುಷೋತ್ತಮನೇ, ನಾವು ಸಖಿಗಳೊಂದಿಗೆ ಆಟವಾಡುವ ಸಮಯದಲ್ಲಿ, ಚೆಂಡನ್ನಾಡುವ ಸಮಯದಲ್ಲಿ ಕೆಳಕ್ಕೆ ಬಿದ್ದ ಮಾಣಿಕ್ಯ ಚೆಂಡನ್ನು ಎತ್ತುಕೊಂಡಿರಿ. ಈಗ ಆ ಚೆಂಡನ್ನು ನಮಗೆ ಕೊಟ್ಟು ನಮ್ಮೊಂದಿಗೆ ಸ್ನೇಹವನ್ನು ಹೊಂದಿರಿ. ಶ್ರೀ ಭಗವಾನುವಾಚ ಅಲಂಕೃತಂ ಯಾದಸ ಕಂದುಕೋಯಂ ಕರಾರವಿಂದೇ ವಿಧೃತೋ ಭವಾತ್ಯ ಅಯಂ ಧನೋಪ್ಯಂ ಬುಧರಾಜಕನ್ಯೆ ವಿಲಾಸ ವೀಕ್ಷೋತ್ಪಲದಾಮಭಿಸ್ತೆ. ಎಲೆ ಕ್ಷೀರಸಾಗರಕನಿಗೆ ತಮ್ಮ ಮಾಣಿಕ್ಯ ಚೆಂಡನ ಬಗ್ಗೆ ಅವಗಾಹಿಸಬೇಕು. ಈ ಚೆಂಡನ್ನು ತಮ್ಮ ಕರಕಮಲಗಳಿಂದ ಧರಿಸಿ ಕಟಾಕ್ಷಿಸಿ ಅನುಗ್ರಹಿಸಬೇಕೆಂದು ಸ್ವಾಮಿನ ಅನುಗ್ರಹಿಸಿದರು. ಶ್ರೀರಮೋವಾಚ ಹಾ ಹಂತ ಹಂತ ಮಣಿಕಂತಕಮಸ್ಮದೀಯಂ ರಂತಂ ಪ್ರದಾಯ ಹಿತವಃ ಕುಟಿಲಾಲಕಾನಾಂ ಅನ್ಯಂ ಮಮಾರ್ಗ ಸಂಪ್ರತಿ ನಿಸ್ತ್ರಪೋಸೌ ಕೌಟಿಲ್ಯಮೇ ಭರತೆ ಕಠಿಣ ಕೃಶೋಪಿ. ಎಲೈ ಸಖೀರೆ, ನಮ್ಮ ಮಾಣಿಕ್ಯ ಚೆಂಡನ್ನು ಇವರ ತಮಗೆ ಬೇಕಾದವರಿಗೆ ಕೊಟ್ಟು ಅವರ ಚೆಂಡನ್ನು ತೆಗೆದುಕೊಂಡು ಬಂದು ಕೈಬಲದಂತೆ ನಮ್ಮ ಎದುರೇ ನಿಂತಿದ್ದಾರೆ. ಧೂರ್ತನಾಥನು ತನಗೆ ಆಪತ್ತು ಬಂದು ತನ್ನ ವಂಚನೆಯನ್ನು ಬಿಡಲಾರ ಎಂಬುದನ್ನು ಕಾಣಿರಿ. ಸಖ್ಯ ಶಮಂ ಮಮ ಗಿರಾ ಕರುಣಾಭ್ಯಾಯ ಸ್ವೈರಂ ಬೃಹತ್ ಪ್ರಚಾರದ ನಂದಿತಸ್ಯ ಗೇಹಾದಿಕಸ್ಯ ರಭದಂತ ನಿರಾಸಯದ್ವಂದ್ವಾರಂ ಕವಾಟ ವಿಹಿತಂ ಕುರುತ ಪ್ರಗಲ್ಭಃ. ಎಲೈ ಸಖೀರೆ, ಧೂರ್ತ ದುರನಾದ ಇವರನ್ನು ಇವರಿಗೆ ಸ್ನೇಹಿಗಳಾದ ಪರಿಜರನ್ನು ಕೂಡ ದಾಕ್ಷಿಣ್ಯ ಬಿಟ್ಟು ಗಾಢವಾಗಿ ಪೆಟ್ಟು ಕೊಟ್ಟು ನಮ್ಮ ಮಂದಿರದ ಹೊರಗೆ ತಳ್ಳಿ ಮಹಾದ್ವಾರದ ಕವಾಟವನ್ನು ಮಾಡಿ ಎಂದು ಅಮರವರನ್ನು ಆಜ್ಞಾಪಿಸಿದರು. ಶ್ರೀ ಭಗವಾನುವಾಚ ಮಧ್ಯಸ್ಥೇವಕ ಸಮಾಧೃತೇಶು ಯೋಗೀಶ್ವಬ್ಜಾಲಯೇ ಪ್ರಣಯರೋಷವತಿ ಮಸೌ ತ್ವಾಂ ಚತ್ವಾ ತದೀಯ ಪದಯೋ ಪ್ರಣತಿಂ ವಿಧಾಯ ಕರ್ತಂ ಸಮಾಂ ಭಡ ಸ್ವಯಮಾಗತೋತ್ರ ಜಡಹೃದಿ ವರಮಾನಂ ಮಾನಮೇನಂದಿರೀಕ್ಷ ಪ್ರಣವತರ್ವರೋಸ್ಮಿ ಪ್ರಾಪ್ತ ಸಾಂದ್ರಾಪರಾಧಃ ಸೋದರಕಪುತ್ರೇ ಕೋಮಲಾಭ್ಯಾಂಗರಾಭ್ಯಾಂ ರಸಣೋಸ್ಮಿನ್ ಅಂಗಪಾದೀಂ ವಿದೇಹಿ. ಎಲೆ ಜನಕಪುತ್ರಿಯೇ, ತಮ್ಮ ಮನಸ್ಸಲ್ಲುಂಟಾದ ಆಘಾತವನ್ನು ಅರಿತು ಮಧ್ಯಸ್ಥರಾಗಿ ನಮ್ಮ ಸೇನಾಧಿಪತಿಯಾದ ವಿಶ್ವಕ್ಸೇನರು ಪರಾಂಕುಶ ಪರಕಾಲಾದಿಗಳು ತಮ್ಮ ಪದಕಮಲದ ಸಾಷ್ಟಾಂಗ ನಮಸ್ಕಾರ ನಮ್ಮೊಂದಿಗೆ ಬದ್ಧಾಂತಪರಾಗಿ ಸೇವಿಸುತ್ತಿದ್ದಾರೆ. ಅವರನ್ನು ಕಟಾಕ್ಷಿಸಿ ನಮ್ಮ ಸರ್ವಾಪರಾಧಗಳನ್ನು ಕ್ರಮಿಸಿ ತಾವು ತಮ್ಮ ಕರಕಮಲಗಳಿಂದ ನಮ್ಮನ್ನು ಗಾಢಾಲಿಂಗ ಕಟಾಕ್ಷಿಸಿ ಅನುಗ್ರಹಿಸಬೇಕೆಂದು ಸ್ವಾಮಿಯವರು ಅನುಗ್ರಹಿಸಿದರು. ಹರಿ ಓಂ. ಅಹಂ ವೃಕ್ಷಸ್ಸರೇರಿವ ಕೀರ್ತಿಪೃಷ್ಠಂ ಗಿರೇರಿವ ಓರ್ಧ್ವಪವಿತ್ರೋ ವಾಜಿನೀವ ಸ್ವಮೃತಮಸ್ಮಿ ದ್ರವಣಕಂ ಸಮಚ್ಚದಂ ಸುಮೇಧಾಮೃತೋಕ್ಷಿತಃ ಇತಿ ತ್ರಿಶಂಕೋರ್ವೇದಾನುಪಚರಂ. ತ್ವಾಮೇವಾಹೋ ಕೃತಿಪರೇ ತ್ವಪ್ರಿಯಂ ಲೋಕನಾಥಂ ಚಿಂತೈರಂತಃ ಕಲಹಮರಣೈಕಿಂತೀರ್ಯವಗ್ನೈಃ ತತ್ಸಂಪ್ರೀತ್ಯೈವ ಹೃದಕೋ ಸಮ್ಮುಖೀನಾಂ ಶ್ರೀರಾಂ ಭಾವಾರೂಢಾ ಭಗತಿ ಯುವಾ ದೈವತಂ ದಂಪತೀನಃ. ತ್ವಾಮೇವಾಹೋ ಕೃತಿಪರೇ ತ್ವಪ್ರಿಯಂ ಲೋಕನಾಥಂ ಚಿಂತೈರಂತಃ ಕಲಹವನನೈ ಕಿಂಚಿತ್ತೀರ್ಯಮಗ್ನೈಃ ತ್ವತ್ಸಂಪ್ರೀತ್ಯೈವ ಸಮ್ಮುಖೀನಾಂ ಶ್ರುತೀನಾಂ ಭಾವಾರೂಢಾ ಭಗವತಿ ಯುವಾ ದೈವತಂ ದಂಪತೀನಃ. वेदाहमेतं पुरुषमहान्तम् आदित्यवर्णं तमसस्तपारे सर्वाणि रूपाणि विचित्रीरः नामानि कृताभिमृतास्तेः दाता पुरुषाचमुद्रहार शक्रपिलप्रिहस्रः तमिमितमभवति नानि पञ्चाविचितेनायां यज्ञेनैक्यमैजति देवाः तानि धर्माणि प्रमाण्यासन् तेह नाकमहिमाश्रियन्ते यत्र पूर्वे साध्या सन्ति देवाः. लक्ष्मी क्षीरसमुद्रराजश्रियां श्रीरङ्गधामेश्वरीं दासीभूतं समर्थदेवतालोकैकदीपाङ्कुरां श्रीमन्मन्दकटाक्षविभोब्रह्मेन्द्रगङ्गाधरां त्वां कुटुम्बिनीं सर्ह्या वन्दे मुकुन्दप्रियां मातर्नममे कमले कमलाय साक्षी श्रीविष्णोर्कमलवैश्वमाता क्षीरोदये कमलकोमल गर्भगौरी लक्ष्मी प्रसन्नतां शरण्ये सर्वमङ्गलमाङ्गल्ये शिवे सर्वार्थसाधके शरण्ये देवी नारायणी नमोस्तुते. கிடாம்பியாச்சான் கல்பாடு இதே சொல்லலாம். சரி பெருமாள்
शीर्षं ते सहस्रेशपुरं विश्वाक्षं विश्वसम्भवं विश्वं नारायणं देवमक्षरं परमं प्रभुं कल्याणानां विकरणधिक्काविकारुण्यसीमा नित्यामोदा निगमृतसामौलिमन्दारमाला सम्पद्दिव्या मधुरसन्निधत्तां सदा मे सैषा देवी सकलभुवना प्रार्थना कामधेनुः कल्याणानां विकरणधिक्काविकारुण्यसीमा नित्यामोदा निगमृतसामौलिमन्दारमाला सम्पद्दिव्या मधुरसन्निधत्तां सदा मे सैषा देवी सकलभुवना प्रार्थना कामधेनुः